ಇನ್ನು ಇವತ್ತು ಸಂಜೆ ಒಳಗಡೆ ಸಚಿವರ ಪಟ್ಟಿ ಅಂತಿಮ ಆಗುತ್ತೆ. ದೆಹಲಿಯಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಪ್ರಮಾಣ ವಚನ ಇದೆ, ಇವತ್ತೇ ಪಟ್ಟಿ ಅಂತಿಮ ಆಗುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಈಗ ಕೆಜೆ ಜಾರ್ಜ್ ಅವರು ಇವತ್ತು ಮಾಧ್ಯಮದ ಮುಂದೆ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಪಟ್ಟಿ, ಅದು ಸಿದ್ದರಾಮಯ್ಯ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪಟ್ಟಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪಟ್ಟಿ ಆಗಿರ್ಬೋದು, ಎರಡೂ ಪಟ್ಟಿಯನ್ನ ತೆಗೆದುಕೊಂಡು ಹೈಕಮಾಂಡ್ ಯಾವ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಅನ್ನೋದು ಕುತೂಹಲ. ಸೊ ಈ ಒಂದು ಕುತೂಹಲದ ವಿಚಾರವಾಗಿ ಈಗ ಕೆಜೆ ಜಾರ್ಜ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದು ಫೈನಲ್ ಆಗಿರುತ್ತೆ, ಆದ್ರೆ ಇವತ್ತು ಸಂಜೆ ಒಳಗಡೆ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಜೆ ಜಾರ್ಜ್ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. Congress Party. See, whatever High Command says, I am a worker of Congress Party. Whatever High Command take a decision, I will obey. See, whatever High Command says, I am a worker of Congress Party. Whatever High Command take a decision, I will obey. See, whatever High Command says, I am a worker of Congress Party. Whatever High Command take a decision, I will obey. See, whatever High Command. Yes, ಕೆಜೆ ಜಾರ್ಜ್ ಅವರು ಈ ಒಂದು ಚರ್ಚೆಯ ವಿಚಾರವಾಗಿ ಸಚಿವ ಸಂಪುಟದ ವಿಚಾರವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಪ್ರಕಾರ ಇವತ್ತು ಸಂಜೆ ಒಳಗಡೆ ಅಂತಿಮ ನಿರ್ಧಾರ ಆಗುತ್ತೆ. ದೆಹಲಿಯಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಪ್ರಮಾಣ ವಚನ ಇದೆ, ಆ ಒಂದು ಕಾರಣದಿಂದ ಇವತ್ತೇ ಪಟ್ಟಿ ಅಂತಿಮ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಈ 45 ನಿಮಿಷಗಳ ಮಾತುಕತೆ ಏನು ನಡೀತಾ ಇದೆ, ಚರ್ಚೆ ಏನು ನಡೀತಾ ಇದೆ, ಈ ಚರ್ಚೆಯಲ್ಲಿ ಹಾಗಾದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಲ್ಲಿ ನಾವು ಕೂಡ ಕಾಯ್ತಾ ಇದ್ದೀವಿ, ಯಾರ್ಯಾರು ಹೆಸರುಗಳು ಬರಬಹುದು. ಇವಾಗ 40 ವರ್ಷದ ಒಳಗಡೆ ಇರ್ತಕ್ಕಂಥವರು 10 ಜನ ಇರಬೇಕು ಅನ್ನುವಂಥ ವಿಚಾರ. ಇನ್ನು 50 ವರ್ಷದ ಮೇಲ್ಪಟ್ಟವರು ಅಂದರೆ ಅಪ್ ಟು 70 ಇಯರ್ಸ್, 70 ವರ್ಷದ ಒಳಗಡೆ ಇರತಕ್ಕಂಥ ಹಿರಿಯ ಶಾಸಕರು, ಅವರಿಗೆ ಒಂದು 20 ಸ್ಥಾನ. ಸೊ ಈ 40 ವರ್ಷ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಹಾಗಾದರೆ? 40ರಿಂದ ಒಂದು 50 ವರ್ಷ ಯಾರ್ಯಾರಿದ್ದಾರೆ ಅದು ಒಂದು ಲಿಸ್ಟು. ಸಿದ್ದರಾಮಯ್ಯ ಬಣ ಏನಿದೆ, ಅವರ ಆಪ್ತರು ಏನಿದ್ದಾರೆ, ಅವರ ಜೊತೆಗೆ ಇರ್ತಕ್ಕಂಥ ಪ್ರತಿಯೊಬ್ಬರು ನನಗೆ ಗೊತ್ತಿರೋ ಪ್ರಕಾರ ಎಲ್ಲ 50+ ಇದ್ದಾರೆ. ಈಗ 50 ಒಳಗಡೆ ಇರ್ತಕ್ಕಂಥ ಶಾಸಕರು ಏನಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ. ಸೊ ಈಗ ಶಿವಕುಮಾರ್ ಅವರು ಅದನ್ನು ರೆಡಿ ಮಾಡ್ಕೊಂಡು ಈಗ ಹೈಕಮಾಂಡ್ ಬಳಿ ಹೋಗಿದೆ. ಸಿದ್ದರಾಮಯ್ಯನವರು ಹಿರೀಕರನ್ನ ಮಾತ್ರ, ಅವರ ಒಂದು ಪಟ್ಟಿಯನ್ನು ಮಾತ್ರ ತೆಗೆದುಕೊಂಡು ಹೋಗಿರ್ತಾರೆ. ಸೊ ಈ ಎರಡು ಪಟ್ಟಿಯನ್ನ ಕೂಲಂಕುಷವಾಗಿ ನೋಡಿ ಹೈಕಮಾಂಡ್ ಒಂದು ಪಟ್ಟಿಯನ್ನ ರಿಲೀಸ್ ಮಾಡುತ್ತೆ. ಆ ರಿಲೀಸ್ ಮಾಡತಕ್ಕಂಥ ಪಟ್ಟಿ ಯಾವುದು ಅದು ಇಂಪಾರ್ಟೆಂಟ್. ಇವತ್ತು ಸಂಜೆ ಅಷ್ಟರಲ್ಲಿ ಏನು ಅನೌನ್ಸ್ ಆಗುತ್ತೆ ಫೈನಲ್ ಪಟ್ಟಿ, ಆ ಫೈನಲ್ ಪಟ್ಟಿಯನ್ನ ನಾವು ನೋಡಬೇಕಾಗತ್ತೆ.